ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಹೊರಟಿರೋದು ತಲಕಾಡಿನ ಮರಳಲ್ಲಿ ಮುಚ್ಚಿ ಹೋಗಿರತಕ್ಕಂತಹ ಪಂಚಲಿಂಗ ದರ್ಶನಕ್ಕೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೇವೆ. ಹೋಗಬೇಕಾದ್ರೆ ಇಬ್ಬರು ಕೂಡ ಡ್ರೈವಿಂಗನ್ನು ಶೇರ್ ಮಾಡ್ಕೊಂಡು ಹೋದ್ವಿ. ಕಾವೇರಿ ನಿಸರ್ಗಧಾಮ ತಲಕಾಡು. ಇಲ್ಲಿ ನಮಗೆ ಹೋಗಬೇಕಾದ್ರೆ ಕಾರ್ ಪಾರ್ಕಿಂಗ್ ಅಂತ ಹೇಳಿ ಒಂದು 30 ರೂಪೀಸ್ ಏನು ಚಾರ್ಜ್ ಮಾಡಿ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ತಲಾ ಮತ್ತು ಕಾಡ ಅನ್ನುವ ಇಬ್ಬರು ವ್ಯಕ್ತಿಗಳಿಂದಾಗಿ ಇಲ್ಲಿ ತಲಕಾಡು ಅನ್ನುವ ಹೆಸರು ಬಂದಿದೆ ಎನ್ನುವ ಹಿಸ್ಟ್ರಿ ಕೂಡ ಉಂಟು. ಹಾಗೆ ಅಲಮೇಲಮ್ಮನ ಶಾಪದ ಪ್ರಕಾರ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಅಂತ ಹೇಳಿ ಶಾಪ ಕೊಟ್ಟಿದ್ರು ಅನ್ನುವ ಇತಿಹಾಸ ಕೂಡ ಉಂಟು. ಹಾಗೆ ಈ ಟೆಂಪಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಉಂಟಾಯ್ತಾ. ಗಂಗರ ಕಾಲದಲ್ಲಿ ಇದು ಅವರ ಕ್ಯಾಪಿಟಲ್ ಸಿಟಿ ಕೂಡ ಆಗಿತ್ತು. 1991ರಲ್ಲಿ ಪುನಃ ಉತ್ಖನನ ಮಾಡಿ ಇಲ್ಲಿ ಕೂತು ಹೋಗಿದ್ದಂತಹ 5 ದೇವಸ್ಥಾನಗಳನ್ನು ಮರಳಿನಿಂದ ಮುಕ್ತ ಮಾಡಿದ್ದಾರೆ. ಸೊ ಯಾವುದೆಲ್ಲ 5 ದೇವಸ್ಥಾನ ಅಂತ ಹೇಳಿದರೆ ಮಲ್ಲಿಕಾರ್ಜುನ, ಅರ್ಕೇಶ್ವರ, ವೈದ್ಯನಾಥೇಶ್ವರ, ಪಾತಾಳೇಶ್ವರ ಮತ್ತು ಮರಳೇಶ್ವರ ಅಂತ. ಸೊ 5 ದೇವಸ್ಥಾನಗಳು ಉಂಟು. ಇವರು ನಮಗೆ ಇದನ್ನೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮತ್ತು ಗಂಗರ ಕಾಲದಲ್ಲಿ ಯಾವ ರೀತಿಯಲ್ಲೆಲ್ಲ ಕಲೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರು ಅನ್ನೋದನ್ನು ಕೂಡ ಇವರು ನಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವರ ವಾಯ್ಸ್ ಅಷ್ಟೊಂದು ಕ್ಲಾರಿಟಿ ಬರಲಿಲ್ಲ ವಿಡಿಯೋದಲ್ಲಿ, ಅದಕ್ಕೋಸ್ಕರ ನಾನು ಅವರ ವಾಯ್ಸನ್ನು ಹಾಕ್ಲಿಕ್ಕಾಗಲಿಲ್ಲ. ಹಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ಹಾಗೂ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ಈ ಪ್ಲೇಸ್ ತುಂಬ ಇಷ್ಟ ಆಗ್ಬೋದು. ಈ ಕಲ್ಲಿನಿಂದ ಕೆತ್ತಿರುವಂತಹ ಕೆತ್ತನೆಗಳ ಬಗ್ಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ನೀವೇ ಕೇಳಿ. ಇದು ಲಿಂಗಕ್ಕೆ ಹಾಲು ಕರಿತಾ ಇದೆ, ಹೆಸರು ನೋಡ್ತಾ ಇದೆ, ಇಲ್ಲಿ ಲಿಂಗ ಇದೆ ಸರ್, ಕ್ಲೀನ್ ಮಾಡ್ತಾ ಇದೆ. 2 ಆಯ್ತಾ? ಇವರು ವಾಚ್ಮೆನ್, ಸೆಕ್ಯೂರಿಟಿ ಗಾರ್ಡ್ಸ್ ಸರ್. ಅದವರಿಗೆ ಲುಟ್ಟಿನ ಸರ್ ಕಲ್ಪನೆ. ವಾಸ್ತವವಾಗಿ ಒಂದು ದನಕ್ಕೆ 3 ಮುಖ 5 ಮುಖ ಎಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ವಿಕಲ್ಪನೆಯನ್ನು ಯಾವ ರೀತಿಯಲ್ಲಿ ಕೆತ್ತಲಾಗಿದೆ ಅಂತ ಹೇಳಿ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಲ್ಲಿ ಏನು ನೋಡಿದ್ದೀರಿ ನೀವು, ಇದು 5 ಲಿಂಗಗಳು ಆಯಿತಾ. ಅದಾದ ನಂತರ ಇಲ್ಲಿ ನೋಡಿ, ಇದು ಒಂದಕ್ಕೊಂದು ಜಾಯಿಂಟ್ ಆಗಲಿಲ್ಲ, ಬಟ್ ಇದನ್ನು ಕಲ್ಲಿನಲ್ಲೇ ಕೆತ್ತಿದ್ದಾರೆ ಅಂತ ಅವರು ಹೇಳಿದರು. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ, ತಲಾ ಮತ್ತು ಕಾಡನಿಂದಾಗಿ ಈ ಪ್ರದೇಶಕ್ಕೆ ತಲಕಾಡು ಅನ್ನುವ ಹೆಸರು ಬಂತು ಅಂತ ಹೇಳಿ. ಅದು ಇವರುಗಳೇ ಇಬ್ಬರು ಅಂತ ಅವರು ತೋರಿಸ್ತಿದ್ದಾರೆ. ಸೊ ಇಲ್ಲಿ ಎಲ್ಲ ಕಡೆ ಮರಳು ಉಂಟಾಯ್ತಾ. ಈ ಪ್ಲೇಸಿಗೆ ಬರಬೇಕಾದ್ರೆ ನೀವು ಬೆಟರ್ ಶೂಸ್ ಅಥವಾ ಹಾಗೆ ಬರೀ ಕಾಲಲ್ಲೇ ಬನ್ನಿ. ಚಪ್ಪಲ್ ಹಾಕೊಂಡು ಬಂದರೆ ತುಂಬ ಕಷ್ಟ ಆಗ್ತದೆ ನಡಿಲಿಕ್ಕೆ. ಯಾಕಂದರೆ ಎಲ್ಲ ಪ್ಲೇಸಲ್ಲೂ ಕೂಡ ಇಲ್ಲಿ ಮರಳು ಆವೃತವಾಗಿ ಉಂಟು. ಹಾಗೆ 12 ವರ್ಷಕ್ಕೊಂದ್ಸಲ ಫುಲ್ ಇಲ್ಲಿ ಎಲ್ಲ ದೇವಸ್ಥಾನಗಳು ಪುನಃ ಮುಚ್ಚಲಿಕ್ಕೆ ಸ್ಟಾರ್ಟ್ ಆಗ್ತದಂತೆ ಮರಳಲ್ಲಿ. ಯಾಕಂತ ಹೇಳಿದರೆ ವಿಪರೀತ ಗಾಳಿ ಇರ್ಬೋದು ಅಥವಾ ಪ್ರಾಕೃತಿಕ ವಿಕೋಪದಿಂದಾಗಿ ಮರಳು ಪುನಃ ಕವರ್ ಮಾಡ್ತದೆ ಎಲ್ಲ ಟೆಂಪಲ್ಸನ್ನು ಅಂತ ಅವರು ಹೇಳ್ತಾ ಇದ್ರು. ಇದು ನೋಡಿ, ನಾವು ನೋಡಿರುವಂತಹ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ. ನಾನು ನಿಮಗೆ ಮೊದಲೇ ಹೇಳಿದಾಗೆ 5 ದೇವಸ್ಥಾನಗಳು ಇಲ್ಲಿ ಉಂಟು. ಇದು ಅದರಲ್ಲಿ ಇನ್ನೊಂದು ದೇವಸ್ಥಾನ. ತುಂಬ ಚೆಂದ ಉಂಟು ಪ್ಲೇಸ್. ಒಂದ್ಸಲ ನೀವು ವಿಸಿಟ್ ಮಾಡಲೇಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮರಳೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಕೆಲವೆಲ್ಲ ಲಿಂಗಗಳು ಯಾವುದಿದೆಯೋ ಅದೆಲ್ಲ ಮರಳಿಂದ ಆದ ಲಿಂಗಗಳೇ ಆಗಿರ್ತವೆ ಆಯಿತಾ. ನಾನೀಗ ಟ್ರ್ಯಾಕ್ಟರಲ್ಲಿ ಹೋಗಿ ಕೂತ್ಕೊಳ್ತೇನೆ ಆಯಿತಾ. ಯಾರಾದರೂ ತಲಕಾಡಿನ ಗುಡ್ಡೆಯಲ್ಲೆಲ್ಲ ತಿರುಗಾಡುವವರಿಗೆ ಬಂದು ನನ್ನ ಹಿಂದೆ ಕೂತ್ಕೊಳ್ಬೋದು ಟ್ರ್ಯಾಕ್ಟರ್. ಹೌದು, ಟ್ರ್ಯಾಕ್ಟರ್ದು ಟೈರ್ಸ್ ಮರಳಿ ಮುಳುಗ್ತಾ ಉಂಟು. ಇದು ಗಂಗರ ಕಾಲದ ಟ್ರ್ಯಾಕ್ಟರ್ ಇರಬೇಕು ನೋಡು. ಇದು ಗಂಗರ ಕಾಲದ ಟ್ರ್ಯಾಕ್ಟರ್ ಆಯಿತಾ. ಅದಕ್ಕೋಸ್ಕರ ಅಲ್ಲಿ ಟೈರ್ ತೋರಿಸಿ ಅದೆಲ್ಲ ಮರಳಲ್ಲಿ ಮುಳುಗಿ ಹೋಗಿದೆ. ಯಾರೋ ಬಂದರು, ನಾನು ಇಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಮಾತ್ರ ತುಂಬ ಉಂಟು. ಸೊ ನಮಗೆ ಇದರ ಬಗ್ಗೆ ಎಲ್ಲ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದವರು ಯಾರು ಅಂತ ಹೇಳಿದರೆ ಇವರ ಹೆಸರು ನಾಗರಾಜ್ ಅಂತ ಹೇಳಿ. ನಿಮಗೆ ನೆಕ್ಸ್ಟ್ ಟೈಮ್ ಬೇಕಾದರೆ ಇವರ ಹತ್ರನೇ ಎಲ್ಲ ನೀವು ಗೈಡ್ ತಗೊಳ್ಬೋದು ಆಯಿತಾ. 30 ಅಡಿ ಕಲ್ಯಾಣ ಇದೆ ಸರ್, 20 ಅಡಿ ನೀರುಂಟು. ಆನೆಗಳೆಲ್ಲ ಹೂ ಇಟ್ಕೊಂಡು ಪೂಜೆ ಮಾಡ್ತಾರೆ. ಪುಷ್ಕರ ನೀರು. ಇದು ಒಂದು ಕಲ್ಯಾಣಿ ಮುಂದೆ ಒಂದು ದೇವಸ್ಥಾನ ಬರ್ತದೆ, ಗೋಕರ್ಣೇಶ್ವರ ಅಂತ. ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ನಮಗಂತೂ ನಡೆದು ಸಾಕಾಯಿತು. ಹಾಗೆ ಅಲ್ಲಿ ಒಂದು ಎಳ್ನೀರು ಕುಡಿಯುವ ಅಂತ ಹೇಳಿ ಹೋದ್ವಿ. ಅದಾದ ನಂತರ ನಾವು ಹೋಗಿದ್ದು ಇನ್ನೊಂದು ದೇವಸ್ಥಾನಕ್ಕೆ. ಇಲ್ಲೆಲ್ಲ ಈಗ ಕೂಡ ರಥೋತ್ಸವ ಪೂಜೆ ಎಲ್ಲ ಕೂಡ ನಡೀತದೆ ಆಯಿತಾ. ಸೊ ತುಂಬಾ ಒಳ್ಳೆದಿತ್ತು. ಇದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ. ನನಗೆ ಈ ಥರ ಹಳ್ಳಿಯಲ್ಲೆಲ್ಲ ಹೋಗೋದು ಅಂತ ಹೇಳಿದರೆ ತುಂಬ ಇಷ್ಟ ಆಗ್ತದೆ, ತುಂಬ ಖುಷಿ ಆಗ್ತದೆ. ದನ ಕರುಗಳು ಅಥವಾ ಮೇಕೆಗಳನ್ನೆಲ್ಲ ಅವರು ಮೇಯಿಸ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಹೊರಟು ಆಯಿತಾ. ಅರ್ಧ ದಾರಿಯಲ್ಲಿ ಹೋಗಬೇಕಾದ್ರೆ ನಮಗೆ ತುಂಬ ಏನಾದರೂ ತಿನ್ನುವ ಅಂತ ಆಗ್ತಾಯಿತ್ತು. ಹಾಗೆ ಪೋಲಾರ್ ಬೇರಿಗೆ ಹೋಗಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.